स्वागत है आपका मॉडल एक्सप्रेस न्यूज में। मैं मुजीबुर रहमान अफजलपुर। आज बीजापुर शहर में कांग्रेस कमेटी और जलनगर ब्लॉक के मुश्तरक परस्ती में एक जबरदस्त एहतजाज मुनक्कद किया गया। यह एहतजाज रुकन असेंबली बसवनगौड़ा पाटिल यत्नाल के हालिया मुतनाज़ा बयान के खिलाफ था। 2 दिन कबल बसवनगौड़ा पाटिल यत्नाल ने कोप्पल में मीडिया से गुफ्तगू के दौरान कहा था कि मैसूर में होने वाले दसरा त्यौहार के मौके पर चामुंडेश्वरी देवी की पूजा का हक सिर्फ सनातन धर्म के पैरोकारों को है, मुसलमानों को नहीं, बल्कि दलितों को भी यह हक हासिल नहीं है। इस बयान ने बड़े पैमाने पर गुस्से और मुखालिफत को जन्म दिया है। दलित बरादरी की तौहीन और मजहबी मुनाफरत फैलाने के इस बयान पर आज कांग्रेस की क़यादत में दलित समाज ने यत्नाल के खिलाफ शदीद मुजाहरा किया और इनके खिलाफ सख्त कार्रवाई का मुतालबा किया है। मुकर्रिरीन ने कहा कि यत्नाल का ये बयान न सिर्फ दलितों की तौहीन है, बल्कि समाजी और हमंगी के नुकसान पहुँचाने की खुली कोशिश है। इन्होंने सवाल उठाया कि अगर यत्नाल दलितों को सनातन हिंदू नहीं मानते हैं तो ये दलित समाज के मजहबी शनाख्त पर बराह रास्त हमला है। मुजाहिरीन ने हुकूमत और पार्टी की आदत से मुतालबा किया कि यत्नाल को फौरी तौर पर माफ़ी मांगने और इनके खिलाफ कानूनी कार्रवाई करने के लिए कदम उठाया जाए। ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ, ನೀವು ಮೊದಲ ಹೊಲಸ ಬಾಯಿನ ಮುಚ್ಚೋದ್ ಕಲೀರಿ. ಯಾಕಂದ್ರ ಇವತ್ತು ನೀವು ದಲಿತ ಮಹಿಳೆಯರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದೀರಿ. ಅದು ನೀವು ಸಂವಿಧಾನ ವಿರೋಧವಾಗಿ ಮಾತಾಡಿರಿ ಮತ್ತು ದಲಿತ ಮಹಿಳೆಯರ ವಿರೋಧವಾಗಿ ಮಾತಾಡಿರಿ. ಮುಂದಿನ ದಿನಮಾನಗಳಲ್ಲಿ ನಿಮಗ ದಲಿತ ಮಹಿಳೆಯರೇ ತಕ್ಕ ಪಾಠ ಕಲಿಸ್ತೀವಂತ ನಾ ಈ ಒಂದ್ ಸಂದರ್ಭದಲ್ಲಿ ಹೇಳಿಕ್ ಇಷ್ಟಪಡ್ತೀನಿ. ಯಾಕಂದ್ರ ಇವತ್ತು ದಲಿತರಿಗೆ ನೀವೇನು ಅವಕಾಶ ಇಲ್ಲ ಅಂತ ಏನ್ ಹೇಳಿರಲ್ಲ, ನಿಮ್ ಅವಕಾಶ ಐತೋ ಇಲ್ಲೋ ಅದು ನಮಗೇನು ಬೇಡ. ಯಾಕಂದ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ನಮಗ್ ಸಂವಿಧಾನದ ಮೂಲಕ ಬರೇ ದಲಿತ ಮಹಿಳೆಯರಿಗೆ ಅಷ್ಟೇ ಅಲ್ಲ, ಇಡೀ ನಮ್ಮ ದೇಶದ ಮಹಿಳೆಯರಿಗೆ ಸಮಾನತೆ ಕೊಟ್ಟರ. ಅಂತ ಮಹಾನ್ ವ್ಯಕ್ತಿ ನಮ್ ಸಲುವಾಗಿ ಅವರು ಸಂವಿಧಾನದ ಮೂಲಕ ನಮಗ ಸಮಾನತೆ ಕೊಟ್ಟ ಮಹಾನ್ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಿಮ್ಮ ಅವಕಾಶ ನಮಗ ತಗೊಳ್ಳೋ ಅವಶ್ಯಕತೆನೂ ಇಲ್ಲ, ನಿಮಗ ಅದು ಮಾತಾಡೋ ನೈತಿಕತೆನೂ ಇಲ್ಲ. ನಿಮ್ಮ ಹೊಲಸ್ ಬಾಯಿನ ನಾ ಮುಚ್ಕೋರಿ ಅಂತ ನಾ ಈ ಒಂದು ಮಾಧ್ಯಮ ಮುಖಾಂತರ ನಿಮಗ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ಈಗ ಏನು ಪರಿಶಿಷ್ಟ ಜಾತಿ ವಿಭಾಗದ ಒಂದು ವತಿಯಿಂದ ಇವತ್ತು ನಾವು ಒಂದು ಹೋರಾಟ ಮಾಡಿ ಮಾನ್ಯ ಇವ್ರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ವಿರುದ್ಧ ನಾವು ಇವತ್ತು ಒಂದು ಮನವಿಯನ್ನ ಸಲ್ಲಿಸಿವಿ. ಇಲ್ಲಿ ಒಂದು ಪ್ರತಿಭಟನೆ ಮಾಡಿ ಇನ್ನು ಮುಂದಿನ ದಿನಮಾನಗಳಲ್ಲಿ ನೀವೇನಾರೇ ಕ್ಷಮೆಯನ್ನು ಯಾಚಿಸದೆ ಹೋದ್ರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ. ಮತ್ತೆ ದಲಿತ ಮಹಿಳೆಯರೇ ನಿಮಗ್ ತಕ್ಕ ಪಾಠ ಕಲಿಸ್ತೀವಿ ಮುಂದಿನ ದಿನಮಾನಗಳಲ್ಲಿ ಅಂತ ನಾ ಈ ಒಂದು ಸಂದರ್ಭದಲ್ಲಿ ಹೇಳಿ, ನನ್ನ ಹೆಸರು ಆರ್ತಿ ಶಾಪುರ್, ಮಹಾನಗರ ಪಾಲಿಕೆ ಸದಸ್ಯರು, ವಿಜಯಪುರ. ಬಸನಗೌಡ ಪಾಟೀಲ್ ಅವ್ರು ಏನು ಮೊನ್ನೆ ದಿವಸ ಒಂದು ಹೇಳಿಕೆಯನ್ನು ಕೊಡ್ತಾರ, ಚಾಮುಂಡಿ ದೇವಿಗೆ ದಲಿತ ಮಹಿಳೆ ಕೂಡ ಹೂವನ್ನು ಮುಡ್ಸಕ್ ಆಗಲ್ಲ ಅಂತ ಹೇಳಿ, ಇದು ಬಹಳ ಖಂಡನೀಯ. ಇವ್ರಿನ ಎಲ್ಲಿದಾರೋ ಏನೋ ಅನಿಸ್ತು ನನಗೆ. ಯಾವ ದೇಶದಾಗ ಅದಾರ ಇವ್ರು? ನಮ್ಮದು ರಾಷ್ಟ್ರ ಜಾತ್ಯತೀತ ರಾಷ್ಟ್ರದಾಗ ನಾವು ಇದ್ದು ಇವರು ಒಂದು ಸನಾತನ ಧರ್ಮದವರೇ ಮುಡಿಸ್ಬೇಕು, ದಲಿತರು ಮುಡಿಸಬಾರ್ದು ಅಂದ್ರ ಇವ್ರ ಸಮಾನತೆ ಎಲ್ಲಿ ಅದ? ಇವ್ರಿಗೆ ಮನುಷ್ಯತ್ವ ಎಲ್ಲಿ ಅದ? ಮಾನವೀಯತೆ ಎಲ್ಲಿ ಅದ? ಇವ್ರಿಗೆ ಯೋಗ್ಯತೆನೇ ಇಲ್ಲ ಆ ಅಧಿಕಾರದಾಗ ಇರಾಕ. MLA ಅಧಿಕಾರದಾಗ ಇರಾಕ ಇವ್ರಿಗೆ ಯೋಗ್ಯತೆ ಇಲ್ಲ, ಅಯೋಗ್ಯರದಾರ ಇವ್ರು. ಯಾಕಪ್ಪ ಅಂದ್ರೆ ಯಾವಾಗ ಬೇಕಾದಾಗ ನೋಡ್ರಿ ದಲಿತರ ಬಗ್ಗೆ, ದಲಿತರ ಮುಖಂಡರ ಬಗ್ಗೆ ತಗೊಳ್ಳೋದು, ಅಂಬೇಡ್ಕರ್ ಅವ್ರಿಗೆ ಹೊಗಳೋದು. ಈಗ ಮಾಡಿದ್ದು ದಲಿತ ಮಹಿಳೆಯರಿಗೆ ದೊಡ್ಡ ಘೋರ ಅನ್ಯಾಯ ಮಾಡ್ಯಾರ ಇವ್ರು ದೊಡ್ಡ ಮೋಸ ಮಾಡ್ಯಾರ. ಇವ್ರ ಬಗ್ಗೆ ಏನಪ್ಪಾ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬೂಟನ್ನು ತಲೆ ಮ್ಯಾಗ ಹೊತ್ಕೊಂಡು ಇವ್ರು ಕ್ಷಮೆ ಕೇಳಬೇಕು ದಲಿತ ಮಹಿಳೆಯರಿಗೆ, ದಲಿತರಿಗೆ. ಯಾಕಪ್ಪ ಅಂದ್ರೆ ಇದು ಅತ್ಯಂತ ಸುಳ್ಳಲ್ಲ. ದಲಿತರ ಮ್ಯಾಗ ಒಂದು ದಲಿತ ಹೆಣ್ಮಗಳು ಅಂದ್ರೆ ಹೆಂಗ ಅದ್ರ ಎಲ್ಲಾ ಹೆಣ್ಮಕ್ಳಿಗೆ ಸಂವಿಧಾನದ ಮುಖಾಂತರ ಇವರು ಸಮಾನತೆಯನ್ನು ಕೊಟ್ಟಂತ ಅಂಬೇಡ್ಕರ್ ಅವ್ರು ಇವ್ರಿಗೆ ಅಷ್ಟು ತಿಳಿಯಲ್ಲ ಅಂದ್ರೆ ಏನ್ರಿ? ಏನ್ ನಮ್ಗೆ ಮಾತಾಡಕ್ ವಿಚಿತ್ರ ಅನ್ಸುತ್ತೆ. ಬಾಯಾಗ ಬೇರೆ ಬೇರೆ ಬರ್ತಾವ. ಅದು ಉದ್ದೇಶ ಸರಿಯಲ್ಲ ಅಂತ ನಾ ಇಷ್ಟಿಗೆ ಹೇಳ್ತೀನಿ. ಅವ ಮುಂದಿನ ದಿನಮಾನಗಳಲ್ಲಿ ಇದೇ ರೀತಿ ಮುಂದುವರಿಸಿದ್ರ ಅವನು ದಲಿತದ ಹೆಣ್ಮಕ್ಳು ಅಷ್ಟೇ ಅಲ್ಲ, ಎಲ್ಲಾ ಹಿಂದುಳಿದ ಜನಾಂಗದ ಹೆಣ್ಮಕ್ಳು ಸಹಿತ ಚಪ್ಪಲಿ ಹೊಡೆದು ಬುದ್ಧಿ ಕಲಿಸುವಂತ ಪರಿಸ್ಥಿತಿ ಮುಂದಿನ ನಿರ್ಮಾಣಗಳಲ್ಲಿ ಬರ್ತದೆ ಅಂತ ಹೇಳ್ತೀನಿ. ಪರಶುರಾಮ್ ಹೊಸಮನಿ. ಇವತ್ತು ನಗರ ಶಾಸಕರಾಗಿರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೊಪ್ಪಳದಲ್ಲಿ ಮಾತನಾಡಬೇಕಾದ್ರೆ ಹೇಳ್ತಾರೆ, ಇವತ್ತು ಬಾನು ಮುಸ್ತಕ್ ಅವರು ಏನಪ್ಪಾ ಅಂದ್ರೆ ಕರ್ನಾಟಕದ ಹೆಣ್ಣುಮಗಳು ಒಬ್ಬ ಸಾಧಕಿ. ಅವ್ರ ಕಡೆಯಿಂದ ಏನಪ್ಪಾ ಅಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಈ ನಾಡಿನ ಮುಖ್ಯಮಂತ್ರಿಗಳು ದಸರಾ ಉತ್ಸವವನ್ನ ಉದ್ಘಾಟನೆ ಮಾಡ್ಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆ ಒಂದು ವಿಚಾರವನ್ನ ಮಾತನಾಡಬೇಕಾದ್ರೆ ಬಸನಗೌಡ ಯತ್ನಾಳ್ ಅವರು ಹೇಳ್ತಾರೆ, ಇವತ್ತು ಮುಸ್ಲಿಂ ಹೆಣ್ಣುಮಗಳಾಗಿರ್ಬೋದು ಹಾಗೂ ಯಾವುದೇ ದಲಿತ ಹೆಣ್ಣುಮಗಳಾಗಿರ್ಬೋದು ಚಾಮುಂಡಿಯ ಮುಡಿಗೆ ಹೂವಿನ ಹಾಕ್ಲಿಕ್ಕೆ ಯೋಗ್ಯರಲ್ಲ, ಸನಾತನಿಗಳಾಗಿದ್ರೆ ಮಾತ್ರ ಸಾಧ್ಯ, ಅವರಿಗೆ ಮಾತ್ರ ಯೋಗ್ಯರು ಅಂತಕ್ಕಂಥ ಮಾತನ್ನ ಹೇಳುವುದರ ಮುಖಾಂತರ ದಲಿತ ಹೆಣ್ಣುಮಗಳಿಗೆ ಏನಪ್ಪಾ ಅಂದ್ರ ಅವಮಾನ ಮಾಡತಕ್ಕಂಥ ಕೆಲಸವನ್ನ ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾಡಿದ್ದಾರೆ. ಇವತ್ತು
ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹಲವಾರು ಕಡೆ ಭಾಷಣ ಮಾಡ್ಬೇಕಾದ್ರೆ, ಹಲವಾರು ಕಾರ್ಯಕ್ರಮಗಳಲ್ಲಿ ಮಾತಾಡ್ಬೇಕಾದ್ರೆ ಹೇಳ್ತಾರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತದಲ್ಲಿ ನಾವಿದ್ದೇವೆ, ಡಾಕ್ಟರ್ ಬಾಬಾ ಜಗಜೀವನ್ ರಾವ್ ಅವರ ತತ್ವ ಸಿದ್ಧಾಂತದಲ್ಲಿ ಇದ್ದೇವೆ, ಸೇವಾಲಾಲ್ ಅವರ ತತ್ವ ಸಿದ್ಧಾಂತದಲ್ಲಿ ನಾವು ಇರ್ತೇವೆ, ನಾವೆಲ್ಲರೂ ದಲಿತರು, ನಾವೆಲ್ಲರೂ ಕೂಡ ಒಂದು. ಇವತ್ತು ದಲಿತರೇ ಆಗಿರ್ಬೋದು, ಹಿಂದುಳಿದವರಾಗಿರ್ಬೋದು, ಯಾವುದೇ ಒಂದು ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥ ಎಲ್ಲಾ ಹಲವಾರು ಜಾತಿಗಳು ನಾವೆಲ್ಲ ಒಂದು, ನಾವು ಹಿಂದೂಗಳೆಲ್ಲ ಒಂದಾಗಿರ್ಬೇಕಂತಕ್ಕಂಥ ಮಾತನ್ನ ಹೇಳ್ತೀರಿ. ಇವತ್ತು ನಾನು ಕೇಳ್ತೇನೆ, ನಾವು ದಲಿತರ ಹಿಂದೂಗಳು ಹೌದೋ ಅಲ್ಲೋ? ಇವತ್ತು ನಿಮ್ಮ ಮನಸ್ಥಿತಿ ತೋರಿಸ್ತಾ ಇದೆ. ಬುದ್ಧ, ಬಸವ, ಅಂಬೇಡ್ಕರ್ ಅವರು ಹುಟ್ಟಿರ್ತಕ್ಕಂಥ ಈ ನಾಡಿನಲ್ಲಿ, ಮುಖ್ಯವಾಗಿ ಇದು ನಮ್ಮ ಜಿಲ್ಲೆ ಬಸವನಾಡು. ಬಸವಣ್ಣನವರು ಹೇಳಿದ್ರು, ಎಲ್ಲಾ ಜಾತಿಗಳು ಒಂದು, ಕುಲ 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 ಎಂದು ಹೊಡೆದಾಡಿದಿರಿ, ಕುಲದ ನೆಲೆಯನ್ನು ಏನಾದರೂ ಬಲ್ಲಿದರ ಅನ್ನತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥ ಇವತ್ತು ಕನಕದಾಸರನ್ನ ನಾವು ನೆನೆಸ್ಕೋಬೇಕಾಗ್ತದ, ಇವತ್ತು ಬಸವಣ್ಣನವರನ್ನ ನೆನೆಸ್ಕೋಬೇಕಾಗ್ತದ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನೆನೆಸ್ಕೋಬೇಕಾಗ್ತದ. ಇದು ಏನು ಸೂಫಿ ಸಂತರ ನಾಡು. ಇಲ್ಲಿ ಎಲ್ಲಾ ಧರ್ಮದವರು ನಾವು ಇಲ್ಲಿ ಕೂಡಿ ಬಾಳ್ತಕ್ಕಂಥ ವಿಚಾರ ಇಟ್ಕೊಂಡು ಇವತ್ತು ನಾವು ಈ ನಾಡಿನಲ್ಲಿ, ಈ ದೇಶದಲ್ಲಿ ಬದುಕ್ತಾ ಇದ್ದೇವೆ. ಇಂತಹ ಸಂದರ್ಭದಲ್ಲಿ ಕೋಮು ಗಲಭೆಯನ್ನು ಎಬ್ಬಿಸ್ತಕ್ಕಂಥ ಕೆಲಸ ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾಡ್ತಾ ಇದ್ದಾರೆ. ಇದನ್ನ ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ. ಹಾಗೇನೆ ಇವತ್ತು ಎಲ್ಲಾ ಕಡೆ ನೋಡ್ತಾ ಇದ್ದೀವಿ, ಮೊನ್ನೆ ಮದ್ದೂರಿನಲ್ಲಿಯೂ ಕೂಡ ಅಲ್ಲಿಯೂ ಕೂಡ ಹೋಗಿ ಏನು ಕೋಮು ಗಲಭೆಯನ್ನು ಎಬ್ಬಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಇವತ್ತು ದಲಿತ ಹೆಣ್ಣುಮಕ್ಕಳ ಬಗ್ಗೆ ಮಾತಾಡ್ತೀರಿ. ಮುಂದಿನ ದಿನಮಾನಗಳಲ್ಲಿ ಇದೇ ರೀತಿ ನಿಮ್ಮ ಮುಂದುವರೆದ ನಾವು ಉಗ್ರವಾದ ಹೋರಾಟವನ್ನು ಮಾಡ್ಬೇಕಾಗ್ತದ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಅಡಿಯಲ್ಲಿ ನಾವು ಬದುಕ್ತಾ ಇದ್ದೇವೆ. ಅವರ ಒಂದು ವಿಚಾರದಲ್ಲಿ ತಾವುಗಳು ಕೂಡ ಇರಬೇಕು. ಅದನ್ನ ಬಿಟ್ಟು ನೀವು ಆ ಸಂವಿಧಾನವನ್ನು ವಿರೋಧ ಮಾಡ್ದಂಗ ಆಗ್ತದ. ಇವತ್ತು ದಲಿತ ಮಹಿಳೆ ಚಾಮುಂಡಿಯ ಮುಡಿಗೆ ಹೂವಿನ ಹಾಕ್ಲಿಕ್ಕೆ ಯೋಗ್ಯರಿಲ್ಲ ಅಂತಕ್ಕಂಥ ಮಾತು ಹೇಳಿದ್ರೆ, ಇವತ್ತು ನನಗನ್ನಿಸ್ತದ ಸಿದ್ದರಾಮಯ್ಯವರು ಇವತ್ತು ಬಾನು ಮುಸ್ತಾಕ್ ಒಬ್ಬ ಮುಸ್ಲಿಂ ಹೆಣ್ಮಗಳಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಬರುವ ಮುಂದಿನ ದಿನಮಾನಗಳಲ್ಲಿ ದಲಿತ ಹೆಣ್ಮಗಳಿಗೂ ಕೂಡ ಚಾಮುಂಡಿಯ ಮುಡಿಗೆ ಹೂವನ್ನು ಹಾಕ್ತಕ್ಕಂಥ ಅವಕಾಶ ಕೊಡಬಹುದು ಅಂತಕ್ಕಂಥ ನಂಬಿಕೆ ನಮ್ಮ ದಲಿತರಲ್ಲಿದೆ. ಅದಕ್ಕೆ ತಾವೇನಪ್ಪಾ ಅಂತಂದ್ರ ಹೊಟ್ಟೆ ಕಿಚ್ಚು ಪಡ್ತಕ್ಕಂಥ ವಿಚಾರ ಮತ್ತು ಅದನ್ನ ವಿರೋಧಿಸ್ತಕ್ಕಂಥ ವಿಚಾರ ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ. ಮುಂದಿನ ದಿನಮಾನಗಳಲ್ಲಿ ನಾವು ಇದನ್ನ ಮತ್ತಷ್ಟು ಇಂಥ ವಿಚಾರಗಳಲ್ಲಿ ನಾವು ತೀವ್ರವಾಗಿ ಖಂಡನೆಯನ್ನ ಮಾಡಿ ಅವರಿಗೆ ಈ ಬಹಿರಂಗವಾಗಿ ಕ್ಷಮೆಯನ್ನ ಕೇಳಬೇಕು, ಹಾಗೂ ತಮ್ಮ ಶಾಸಕತ್ವ ಸ್ಥಾನವನ್ನ ತ್ಯಜಿಸಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಇಡೀ ನಮ್ಮ ವಿಜಯಪುರ ಜಿಲ್ಲೆ ಎಲ್ಲಾ ದಲಿತ ಮುಖಂಡರಾಗಿರ್ಬೋದು, ಕಾಂಗ್ರೆಸ್ ಮುಖಂಡರಾಗಿರ್ಬೋದು, ಇವತ್ತು ನಮ್ಮ ಆರ್ತಿ ಶಾಪುರ್ ಅವರು ನಗರಸಭೆಯ ಮಹಾನಗರ ಪಾಲಿಕೆ ಸದಸ್ಯರಾಗಿರ್ಬೋದು, ಹಾಗೆ ನಮ್ಮ ನಗರ ಬ್ಲಾಕ್ ನ ಅಧ್ಯಕ್ಷರಾಗಿರ್ತಕ್ಕಂಥ ಪರಶುರಾಮ್ ಹೊಸಮನೆಯವರಾಗಿರ್ಬೋದು, ಹಾಗೇನೆ ನಮ್ಮ ಲಕ್ಷ್ಮಣ ಚಲಮಾದಿ ಅವರು, ಆಮೇಲೆ ಹಾಗೆ ಭಾರತಿ ಹೊಸಮನೆಯವರು, ಅದೇ ರೀತಿಯಾಗಿ ನಮ್ಮ ಸಂತೋಷ್ ಹೊನ್ಮಡಿ ಅವರಾಗಿರ್ಬೋದು, ಹೀಗೆ ಎಲ್ಲರೂ ಕೂಡ ಇವತ್ತು ಸೇರ್ಕೊಂಡು ನಾವು ಇವತ್ತು ಇಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದೇವೆ. ಕಾರಣ ಇಷ್ಟೇ, ನಮಗೆ ಬೇಕಾಗಿರ್ತಕ್ಕಂಥದ್ದು ನ್ಯಾಯ, ಸರ್ವ ಧರ್ಮವನ್ನು ಪೂಜಿಸ್ತಕ್ಕಂಥ ಈ ನಾಡಿನಲ್ಲಿ ನಾವು ಇದ್ದೇವೆ. ಆದ್ರಿಂದ ಬಸನಗೌಡ ಪಾಟೀಲ್ ಅವರ ಈ ನುಡಿಗಳ ನಾವು ತೀವ್ರವಾಗಿ ಖಂಡಿಸ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿ, ಅವರಿಗೆ ಸೂಕ್ತ ಕಾನೂನು ಕ್ರಮ ಇವತ್ತು ಆಗ್ಬೇಕು ಅಂತಕ್ಕಂಥ ಮಾತನ್ನ ಇವತ್ತು ಹೇಳಿ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ. ರಮೇಶ್ ಗುಬ್ಬೇವಾಡ. ರಾಜ್ಯದಲ್ಲಿ ನಿಮ್ದೇ ಸರ್ಕಾರ ನೀವೇ ಹೋರಾಟ ಮಾಡಕ್ ಬಂದಿರಲ್ಲ, ಯಾವ ಪರಿಸ್ಥಿತಿ ಬಂದ? ಅಲ್ರಿ, ನಮ್ಮದೇ ಸರ್ಕಾರ ಇದ್ರು ಕೂಡ ಅವ್ರು ಮಾತಾಡ್ಲಕತ್ತಾರಲ್ಲ ಸರ್. ಮುಖ್ಯಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ? ಅಲ್ಲ, ಮುಖ್ಯಮಂತ್ರಿಗೆ ಮನವಿ ಮಾಡ್ಲಕತ್ತೀವಿ ಸರ್. ನಾವೀಗ ಮುಖ್ಯಮಂತ್ರಿ ಹತ್ರನೇ ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಮಂತ್ರಿಗಳಿಗೆ ನಾವೇನಾದ್ರು ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ರಮೇಶ್ ಗುಬ್ಬೇವಾಡ, ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷರು.